ಈಗ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ 1ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಸರ್ವೆಗೆ ಅಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ನಡುವೆ ಇರುವಂತಹ ವ್ಯತ್ಯಾಸಗಳು ಸಂಘರ್ಷದ ರೂಪದಲ್ಲಿ ಬದಲಾವಣೆ ಆಗಿ ಆ ಸಂಘರ್ಷದಿಂದ ನಂತರ ಅಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗುತ್ತೆ. ಆ ಗಲಾಟೆಗಳ ನಂತರ ಪರಿಸ್ಥಿತಿಯನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭೇಟಿ ಮಾಡಿ ತಿಳಿಗೊಳಿಸಿದ ನಂತರ ಪ್ರಕರಣಗಳು ದಾಖಲಾಗ್ತಾ ಹೋಗುತ್ತೆ. ಆ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ 5ನೇ ತಾರೀಕು ಅಂದ್ರೆ ಮೊನ್ನೆ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ರು ಅವರನ್ನ ಪ್ರಮುಖ ಆರೋಪಿಯನ್ನ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವಶಕ್ಕೆ ತಗೊಂಡು ಆಕೆಯನ್ನ ಅರೆಸ್ಟ್ ಮಾಡುವಂತದ್ದಾಗಿದೆ. ಈಕೆ ಅರೆಸ್ಟ್ ಆಗಿರುವಂತದ್ದು ಒಬ್ರು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂತ ಅಲ್ಲಿ ಸ್ಥಳೀಯರು ನೀಡಿದಂತ ಫಿರ್ಯಾದಿನ ಮೇಲೆ ಆಕೆಗೆ ಅರೆಸ್ಟ್ ಮಾಡಿರುವಂತ ಪ್ರಕರಣದಲ್ಲಿ ವಿಕ್ಟಿಮ್ ಯಾರಿದ್ದಾರೆ ಅವರಿಗೆ ಹಲ್ಲೆ ಮಾಡಿರುವಂತದ್ದು, ಕತ್ತಿ ಚಿಕ್ಲಿಕ್ಕೆ ಪ್ರಯತ್ನ ಮಾಡಿರುವಂತದ್ದು ಮತ್ತೆ ತನ್ನ ಪ್ರೈವೇಟ್ ಪಾರ್ಟ್ ಭಾಗಕ್ಕೆ ಹೊಡೆದಿದ್ರು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳು ನಮಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಆಕೆಯನ್ನ ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಚುವಂತ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ PSIಗಳು ಮತ್ತೆ ನಮ್ಮ 7 ರಿಂದ 8 ಮಹಿಳಾ ಸಿಬ್ಬಂದಿಗಳು ಇದ್ದಾಗ್ಯೂ ಕೂಡ ಆಕೆ ತನ್ನ ಬಟ್ಟೆಯನ್ನ ಕಿತ್ತೆಸ್ತಿದ್ದಾಳೆ. ಹೌದು, ಈ ವಸ್ತ್ರಗಳನ್ನ ಆಕೆನೇ ಕೊಲಿಸ್ಕೊಳ್ಳುವಂತ ಕೆಲಸ ಆಕೆನೇ ಖುದ್ದಾಗಿ ಮಾಡ್ಕೊಂಡಿರುವಂಥದ್ದು. ಆಮೇಲೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಸ್ಥಳೀಯರ ಸಹಾಯದೊಂದಿಗೆ ಒಂದು ಬೇರೆ ಬಟ್ಟೆಯನ್ನ ತಗೊಂಡು ನಮ್ಮ ಸಿಬ್ಬಂದಿಗಳೇ ಹಾಕ್ಸಿ ನಂತರ ಆಕೆಯ ಮೇಲೆ ಅರೆಸ್ಟ್ ಫಾರ್ಮಾಲಿಟೀಸ್ ಏನಿದೆ ಮಾಡಿ 5ನೇ ತಾರೀಕು ಅರೆಸ್ಟ್ ಮಾಡಲಾಗಿದೆ. ಈಕೆ ಈಗ ಸದ್ಯ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಒಟ್ಟು 3 ಪ್ರಕರಣಗಳು ಸ್ಥಳೀಯರು ನೀಡಿದಂಥದ್ದು. ಮತ್ತೆ ಈಕೆ ಅರೆಸ್ಟ್ ಆಗಿರುವಂಥದ್ದು ಏನು ಕೊಲೆ ಪ್ರಯತ್ನದ ಪ್ರಕರಣ ಇದೆ ಅದು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥವ್ರು ನೀಡಿರುವಂಥದ್ದು. ಮತ್ತೆ ಮುಂದುವರೆದು ನಮ್ಮ 4 ಜನ ಸಿಬ್ಬಂದಿಗಳಿಗೆ, ಮಹಿಳಾ ಸಿಬ್ಬಂದಿಗಳಿಗೆ ಈ ಒಂದು ಘಟನೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತೆ ಬಾಯಿಂದ ಆಕೆ ಕಚ್ಚಿರುವಂಥದ್ದು ಅದೆಲ್ಲ ನಾನು ಗಮನಿಸಿದ್ದೇನೆ. ಇದರಲ್ಲಿ ಕಲಾವತಿ, ಚಂದಾವರ್ಕರ್, ಶಕುಂತಲಾ, ರೇಖಾ ಮತ್ತು ಮಾರ್ಗರೇಟ್ ಅನ್ನೋ 4 ಜನ ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಈಕೆ ಹಲ್ಲೆ ಮಾಡಿದ್ದಾಳೆ. ಮತ್ತು ಒಬ್ಬರು ಸಿಬ್ಬಂದಿಗೆ ಈ ಹೊಟ್ಟೆಯ ಭಾಗಕ್ಕೆ ಬಹಳ ಘೋರ ರೀತಿಯಲ್ಲಿ ಕಚ್ಚಿದ್ದಾಳೆ ಕೂಡ. ಸೊ ಒಟ್ಟಾರೆ ಘಟನೆ ಇದು. ಈ ಸಂದರ್ಭದಲ್ಲಿ ಈ ವಿಡಿಯೋ ಯಾವಾಗ ಮಾಡಿದ್ರು, ಯಾರು ಮಾಡಿದ್ರು ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾನೀಗ ಸಮಗ್ರ ತನಿಖೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಸೂಚನೆಯನ್ನ ನೀಡಿದ್ದೀನಿ. ಆಕೆ ಅಥವಾ ಬಟ್ಟೆಗಳನ್ನ ಕಳ್ಸುವಂಥದ್ದು ಮಾಡಿಲ್ಲ. ಆಕೆಯನ್ನ ವಶಕ್ಕೆ ತಗೊಂಡಿದ್ದಾರೆ. ವಶಕ್ಕೆ ತಗೊಳ್ಳೋಂಥ ಸಂದರ್ಭದಲ್ಲಿ ಬಹಳಷ್ಟು ರೆಸಿಸ್ಟ್ ಮಾಡಿದ್ದಾಳೆ, ಹಲ್ಲೆ ಮಾಡಿದ್ದಾಳೆ. ನಮ್ಮ ಮಹಿಳಾ ಸಿಬ್ಬಂದಿಗಳಿಗಷ್ಟೇ ಅಲ್ಲ, ಪುರುಷ ಸಿಬ್ಬಂದಿಗಳ ಮೇಲೆ ಕೂಡ ತಳ್ಳಾಡಿ ದಬ್ಬಿ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನ ಮತ್ತು ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾಳೆ. ಅಷ್ಟಾಗಿಯೂ ಕೂಡ ಆಕೆಯನ್ನ ವಶಕ್ಕೆ ತಗೊಂಡು ನಮ್ದು CR ಗಾಡಿ ಹತ್ಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಟ್ಟೆಗಳನ್ನ ವ್ಯವಸ್ಥೆ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾಳೆ. ಒಳಗೆ ಬಂದ ತಕ್ಷಣ ಏಕಾಏಕಿ ಅದನ್ನೆಲ್ಲ ತಕ್ಕೊಂಡಿದ್ದಾಳೆ. ಆ ನಂತರ ನಮ್ಮ ಸಿಬ್ಬಂದಿಗಳೇ ಅಲ್ಲಿ ಸ್ಥಳೀಯರ ಸಹಾಯದಿಂದ ಬೇರೆ ಬಟ್ಟೆಯನ್ನ ತರಿಸಿ ಹಾಕ್ಸಿರುವಂಥದ್ದಾಗಿದೆ. ಈಗ ನೋಡಿ, ಜನರಲ್ ಅರೆಲ್ಲ ಈ ತರ ಕೇಸ್ಗಳು ಅರೆಸ್ಟ್ ಮಾಡ್ತಿದೀವಿ ಅಂತ ಹೇಳಿದಾಗ ಅವ್ರು ಸಹಕರಿಸ್ತಾರೆ, ಅದೇನಿದೆ ಅದನ್ನ ಚಾಲೆಂಜ್ ಮಾಡುವಂಥದ್ದು ಮಾಡ್ತಾರೆ. ಈಕೆ ಈ ಹಿಂದೆ ಈ ಹೊಸ ವರ್ಷದಲ್ಲಿ ಈ ವರ್ಷದಲ್ಲಿ ಆಗಿರುವಂತಹ ಪ್ರಕರಣಗಳು ಹೊರತುಪಡಿಸಿ ಈ ವರ್ಷದಲ್ಲಿ ಒಟ್ಟು 4 ಪ್ರಕರಣ ಸೇರಿದಂತೆ ಒಟ್ಟು 9 ಪ್ರಕರಣಗಳು ಒಟ್ಟು 9 ಪ್ರಕರಣಗಳು ಈಕೆ ಮೇಲೆ ದಾಖಲಾಗಿದೆ. ಈ ಹಿಂದಿನ ಈಕೆಯ ನಡವಳಿಕೆಯ ಬಗ್ಗೆ ಮಾಹಿತಿ ಇದ್ದಂತ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿಗಳನ್ನ ಕರೆಸ್ಕೊಂಡಿದ್ದಾರೆ. ಕೇಶವಪುರ ಠಾಣೆಯಲ್ಲೇ 8-9 ಜನ 10 ಜನ ಮಹಿಳಾ ಸಿಬ್ಬಂದಿ ಇಲ್ಲ. ಹಂಗಾಗಿ ಇನ್ಸ್ಪೆಕ್ಟರ್ ಅವರು ACP ಅವರಿಗೆ ಮಾಹಿತಿ ನೀಡಿ ಹೆಚ್ಚುವರಿ ಮಹಿಳಾ ಸಿಬ್ಬಂದಿಗಳನ್ನ ಮತ್ತೆ ಒಂದು CR MT ಗಾಡಿಯನ್ನ ತರಿಸ್ಕೊಂಡು ಆಕೆಯನ್ನ ವಶಕ್ಕೆ ತಗೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ವಶಕ್ಕೆ ತಗೊಂಡು ಗಾಡಿ ಒಳಗೆ ಹತ್ತಿಸ್ಕೊಂಡ್ಮೇಲೆ ಆಕೆ ಬಟ್ಟೆಯನ್ನ ತೆಗ್ದಿರುವಂತದ್ದು. ಆಮೇಲೆ ಸ್ಥಳೀಯರ ಸಹಾಯದಿಂದ ನಮ್ಮ ಸಿಬ್ಬಂದಿಗಳೇ ಆಕೆಗೆ ಬಟ್ಟೆಯನ್ನ ಹಾಕಿಸಿ ನಂತರ ಏನು ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅದನ್ನ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇನ್ನು 4 ಪ್ರಕರಣ ಇದೇ ಕೇಶವಪುರ ಠಾಣೆಯಲ್ಲಿ ದಾಖಲಾಗಿದೆ. ಅವು ಬೇರೆ ಬೇರೆ ಕಲಂಗಳಲ್ಲಿ ದಾಖಲಾಗಿದೆ. ಅದೆಲ್ಲ ವಿವರಗಳಿದಾವೆ, ನಿಮಗೆ ಮತ್ತೆ ಪ್ರತ್ಯೇಕವಾಗಿ ಮಾಹಿತಿ ನೋಡಿ. ಆಕೆಯನ್ನ ನಾವು ವಶಕ್ಕೆ ತಗೊಂಡಾದ್ಮೇಲೆ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿದ್ಮೇಲೆ ಫಸ್ಟು ನಾವು ಮೆಡಿಕಲ್ ಮಾಡಿಸ್ತೀವಿ. ಮೆಡಿಕಲ್ ಮಾಡಿಸಿದ ಸಂದರ್ಭದಲ್ಲಿ ಆಕೆಗೆ ಏನಾದ್ರು ತೊಂದರೆ ಆಗಿದ್ರೆ ಅಲ್ಲಿ ಡಾಕ್ಟರ್ಗಳಿಗೆ ಅವಕಾಶ ಇರುತ್ತೆ. ಡಾಕ್ಟರ್ ಪೊಲೀಸ್ ಇಲಾಖೆ ಒಂದು. ಎರಡನೇದು, ಆಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಯಾವುದೇ ವಿಚಾರಗಳನ್ನು ಹೇಳಿಲ್ಲ. ಈಗ ಆಕೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾಳೆ. ಈಕೆ ಬಟ್ಟೆಯನ್ನ ತೆಗ್ದಿರುವಂತ ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲಿ ಇರುವಂತ ಈಕೆ ವಿಡಿಯೋವನ್ನು ಯಾರು ವೈರಲ್ ಮಾಡಿದ್ದಾರೆ ಅನ್ನೋದು ಕೂಡ ಈಗ ತನಿಖೆಯಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ. ನಾವು ಇನ್ಫ್ಯಾಕ್ಟ್ BL ಅವ್ರಿಗೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಿಮಗೆ ಸಂಘರ್ಷ ಆಯ್ತು ಮತ್ತೆ ಪ್ರತಿರೋಧ ವ್ಯಕ್ತಪಡಿಸಿದ್ರು,
ಹಂಗಾಗಿ ನೀವೇನಾದ್ರು ಕಂಪ್ಲೇಂಟ್ ಕೊಡಂಗಿದ್ರೆ ಕೊಡಿ ಅಂತ ಸಂದರ್ಭದಲ್ಲಿ ಸರ್ ನಾವು ನಿರಂತರವಾಗಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗ್ತೀವಿ, ಮತ್ತೆ ಅವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದು ಈ ಥರ ಎಲ್ಲ ಬೇಡ, ಹಂಗಾಗಿ ನಾವು ಕೊಡಲ್ಲ ಅಂತ ಅಲ್ಲಿ ಲೇಡಿ ಒಬ್ರು ಇದ್ರು, ಹಂಗಾಗಿ ಅವ್ರು ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ನಮ್ಮ ಸಿಬ್ಬಂದಿಗೆ ಅಲ್ಲಿಂದ ಕಚ್ಚಿದ್ದಾಳೆ ಆ ಲೇಡಿ. ಆಮೇಲೆ ಬೇರೆ ಸಿಬ್ಬಂದಿಗಳಿಗೆ ಮಹಿಳಾ ಸಿಬ್ಬಂದಿಗಳಿಗೆ ಬಹಳ ಕೆಟ್ಟ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ, ಮತ್ತೆ ಎಳೆದಾಡಿದ್ದಾಳೆ. ಇವೆಲ್ಲವನ್ನು ನಾವು ಮೆಡಿಕಲ್ ಮಾಡ್ತಿದ್ದೀವಿ. ಮೆಡಿಕಲ್ ಸರ್ಟಿಫಿಕೇಟ್ಗಳಲ್ಲಿ ಅವ್ರಿಗೆ ಏನು ಇಂಜುರಿ ಆಗಿದೆ ಅನ್ನೋದು ರಿಫ್ಲೆಕ್ಟ್ ಆಗಿದೆ. ಹೌದು, 5ನೇ ತಾರೀಕು ಮೊನ್ನೆ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಆದಂತ ರೆಸಿಸ್ಟೆನ್ಸ್ ಏನಿತ್ತು ಅದು ಪ್ರಕರಣ ದಾಖಲಾಗಿದೆ. ಮೊನ್ನೆ ACP ಸಾಹೇಬರು ಕೇಶಾಪುರ PSಕ್ಕೆ ಹೋಗಿ ಸುಜಾತ ಹಂಡಿಯನ್ನ ಕೇಸಲ್ಲಿ ಅರೆಸ್ಟ್ ಮಾಡೋದಿದೆ, ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆ ಬನ್ನಿ, ಎಲ್ಲ ಕರ್ಕೊಂಡು ಬರೋದೈತಿ, ನಿಮ್ಮ ಸೆಷನಿಂದ 4 ಜನ ಸಿಬ್ಬಂದಿ ಕರ್ಕೊಂಡು ಬರ್ರಿ ಅಂತ ನನಗೆ ಹೇಳಿದರು ಫೋನ್ ಮೂಲಕ. ಆ ರೀತಿ ಮತ್ತು ಸಾಹೇಬ್ರು ಹೇಳಿದ್ದಾರೆ ಅಂತೇಳಿ ನಮ್ಮ ಸೆಷನಿಂದ ಶಕುಂತಲಾ ಮೇಳ ವುಮೆನ್ ಪೊಲೀಸ್ ಸ್ಟೇಷನಿಂದ ಶಕುಂತಲಾ, ರೇಖಾ ರೆಡ್ಡಿ, ಮ್ಯಾಗ್ರೆಟ್ ಹಾಗೂ ನಾನು ಸುನೀತಾ WPC ಅಂತ ಇವ್ರು ಕರ್ಕೊಂಡು ನಾವು ಕೇಶಾಪುರಕ್ಕೆ ಬಂದು ಇಲ್ಲಿಂದ ಅಲ್ಲಿ ಗಾಂಧಿವಾಡ ಇದ್ದ ಏರಿಯಾಕ್ಕೆ ಹೋದ್ವಿ. ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಅವಳು ಆಮೇಲೆ ಅವಳ ತಾಯಿ, ಅವ್ರ ತಮ್ಮ ಅವರೆಲ್ಲ ಇದ್ದರು. ಆ ವೇಳೆಗೆ ನಾವು ಅವಳನ್ನು ಹಿಡ್ಕೊಳ್ಳಿಕ್ಕೆ ಹೋದ್ವಿ. ಅವ್ರ ಜೊತೆ ಇದ್ದ ಹೆಣ್ಮಕ್ಳೆಲ್ಲ ನಮ್ಗೆ ಅಸಭ್ಯವರ್ತನೆ ಮಾಡಿ ಎಲ್ಲ ಕಡೆ ಕೈ ಹಾಕಕ್ಕೆ, ಅವರ ಬ್ರದರ್ ಇದ್ದ ಇನ್ನೊಬ್ಬನು, ಅವನು ಎಲ್ಲ ಕೈ ಹಾಕಕ್ಕೆ ಹೋದ. ಆ ಟೈಮ್ನಾಗ ಆಕಿನ ಕ್ಯಾಚ್ ಮಾಡಿ ನಾವು ಹಾಕೋದ್ರೊಳಗೆ ಗಾಡಿ ಒಳಗೆ ಹಾಕುವಾಗನೇ ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು. ನಮ್ಮ ASI ಶಕುಂತಲಾ ಅಂತ ಆಕಿಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು. ಆದರೂ ನಾವು ಬಿಡಲಿಲ್ಲ, ಫೋರ್ಸ್ ಮಾಡಿಕೆ ಆಕಿನ ಒಳಗಡೆ ಹಾಕಿದ್ವಿ. ಆಕೆ ಜೊತೆ ಅವ್ರ ಸಿಸ್ಟ್ರ್ ವಿಜಯಲಕ್ಷ್ಮಿ ಅಂತ ವಿಜಯ್ ಅಂತ ಇದ್ಲು. ಅವಳಿಗೆ ಆಕೆ ತನ್ನ ಸೀರೆ ಕಳೆದು ಆಕಿಗೆ ಉರ್ಲು ಹಾಕ್ಲಿಕ್ಕೆ ಹೋದ್ಲು ಒಳಗಡೆ. ಬಟ್ ಆ ಸೀರೆ ನಾವು ಕಸ್ಕೊಳಕ್ಕೆ ಹೋದ್ರೆ ಮತ್ತೆ ನಮ್ಮನ್ನು ಒದ್ಬಿಟ್ಲು. ಇನ್ನೊಬ್ಬಕಿ ಮ್ಯಾಗ್ರೆಟ್ ಅಂತ ಆಕೆ ಕುತ್ತಿಗೆ ಬದ್ದುಬಿಟ್ಲು, ಆಕೆ ಬಿದ್ದುಬಿಟ್ಲು ಆ ಸೈಡ್. ಅವಳಿಗೆ ಎತ್ತಕ್ಕೆ ಹೋದ್ವಿ, ಅಷ್ಟರೊಳಗೆ ಬಟ್ಟೆ ಕಳೆದ್ಬಿಟ್ಲು. ಏನು ಮಾಡಿದ್ರು ನಮ್ಮ ಬಟ್ಟೆ ಹಾಕೊಳ್ಳೋನೇ ಇಲ್ಲ, ಈ ರೀತಿ ಮಾಡಿದರು. ಎಷ್ಟು ಮಂದಿ ಇದ್ರಮ್ಮ ನೀವು? 4 ಜನ ಇದ್ದು ನಮ್ಮ, ನಾನೊಬ್ಬರು, ಇನ್ನು ಒಂದು 5-6 ಮಂದಿ ನಮ್ಮ ಸಿಬ್ಬಂದಿ ಇದ್ವಿ. ಹೌದು ರೀ, ಆಕೆ ಒಳಗೆ ಅರೆಸ್ಟ್ ಮಾಡಕ್ಕೆ ಹೋದಾಗ ಈ ರೀತಿ ಆಯಿತು. ಬಟ್ಟೆ ಆಕೆನೇ ಕಳ್ಕೊಂಡ್ರಿ. ನಾವು ಹೆಣ್ಮಗಳಾಗಿ ನೀ ಕಳಿಬೇಡಮ್ಮ, ಈ ರೀತಿ ಮಾಡೋದು ತಪ್ಪಾಗತ್ತೆ, ಇದನ್ನು ಹಾಕೋ ಅಂತ ಹೇಳಿದ್ರೆ ತನ್ನ ನಿಕ್ಕರ್ ಕಳೆದು ಅದ್ರೊಳಗಿನ ಪ್ಯಾಡ್ ತೆಗೆದು ನಮ್ಮ ಮಕ್ಕಕ್ಕೆ ಎಸೆದ್ಬಿಟ್ಲು. ನಿಕ್ಕರ್ ಕಳೆದ್ಲು, ಅದೆಲ್ಲ ಹೇಳಿದ್ಲು. ಆ ರೀತಿ ಇದು ಮಾಡಬೇಡಮ್ಮ, ಹೆಣ್ಮಕ್ಳಿದ್ದು ಬಟ್ಟೆ ಹಾಕೋ, ದಯವಿಟ್ಟು ಪ್ಲೀಸ್ ಇದನ್ನು ಹಾಕೊಂಡ್ರೆ ಹಾಕೋ ಅಂತ ಹೇಳಿದ್ರೆ ಏನು ಮುಟ್ಟಕ್ಕೆ ರೆಡಿ ಇಲ್ಲ, ಎಲ್ಲ ನಮ್ಮೆಲ್ಲ ಎಸೆದ್ಬಿಟ್ಲು ಬಟ್ಟೆ ಎಲ್ಲ. ಅದು ಇಲ್ಲಿ ಎಡಗಡೆ ಆಕಿಗೆ ನಾವು ಹಿಡ್ಯಕ್ಕೆ ಹೋದ್ವಲ್ಲ, ಬೆಳಗ್ಗೆ ಈ ಕೈ ಹಾಕಿ ನಾನು ಹಿಂಗೆ ಹಿಡ್ಯಕ್ಕೆ ಹೋದೆ, ನನಗೆ ಎಡಗಡೆ ಬಂದು ಕಚ್ಚಿದ್ಲು. ಈಕೆ ನನಗೆ ಕಚ್ಚಿದ್ಲು ಅಂತೇಳಿ ಇವ್ರು ಜಕ್ಕೊಳಕ್ಕೆ ಹೋದ್ಲು, ಈಕೆಗೆ ಬಲಗಡೆ ಬಂದು ಈಕೆಗೆ ಹೊಟ್ಟೆ ಕಚ್ಚಿದ್ಲು. ಆಕೆ ರೇಖಾ ರೆಡ್ಡಿ ಮೇಡಮ್ಗೆ ಕೊಡ್ತೀವಿ ಅಂತ ಆಕೆ ಹಿಡ್ಕೊಳಕ್ಕೆ ಹೋದ್ಲು, ಕೈಗೆ ಆಕೆ ಪೂರ್ತಿ ಗುದ್ದುಬಿಟ್ರು. ತಪ್ಪಿಸ್ಕೊಂಡು ಹೋಗೋದು ಉದ್ದೇಶದಿಂದ ಅವಳಂಗೆ ಮಾಡಿದಳ್ರಿ. ನನ್ನ ಹೆಸರು ಕಲಾವತಿ ಅಂತ, ವುಮೆನ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್.